ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ನಾನು ಇವತ್ತು ಯಾವ ವಿಷಯ ಹೇಳೋಕೆ ಹೊರಡ್ತಾ ಇದ್ದೀನಿ ಅಂತಂದರೆ, ನಾನು ನಾರ್ಮಲ್ಲಾಗಿ ಕ್ರೈಮ್ ನ್ಯೂಸಲ್ಲಿ ಎಷ್ಟೊಂದು ಜನ ಹಣ ಹೊಡೆದಿರೋ ಸ್ಟೋರಿ ಇಷ್ಟು ದಿವಸ ಹೇಳ್ತಿದ್ದೆ. ಅದು ಇವತ್ತು ಸ್ವಲ್ಪ ವಿಷಯ ಟಾಪಿಕ್ನ ಚೇಂಜ್ ಮಾಡ್ತಿದ್ದೀನಿ. ನಾನಿವತ್ತು ನಮ್ಮ ಪುರುಷರ ಏನಿದ್ದಾರೆ ಅವರ ಒಂದು ಕೆಟ್ಟ ಹವ್ಯಾಸದ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ ನಿಮಗೆ ಹೇಳಬೇಕು ಅನ್ನಿಸ್ತು ಅಂದರೆ, ನಾವು ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಹಸುಗಳು ನೋಡ್ತೀವಿ. ಈ ಹಸುಗಳೆಲ್ಲ ಪಂಜಾಬು, ರಾಜಸ್ಥಾನದಿಂದ ತರಿಸ್ತಾರೆ, ಯಾಕಂದರೆ 40-50 ಲೀಟ್ರ್ ಹಾಲು ಕೊಡುತ್ತೆ ಅಂತ. ಆದರೆ ರಾಜಸ್ಥಾನದಲ್ಲಿ ಇವತ್ತು ಎಂಥ ಘಟನೆ ನಡೆದಿದೆ ಅಂತಂದರೆ, ಇವತ್ತಲ್ಲ, ಈ ವೀಕಲ್ಲಿ ನಡೆದೋಗಿದೆ. ಈಗ ಅಲ್ಲೇ ಕೋರ್ಟ್ ತನಿಖೆ ನಡೀತಿರ್ಬೋದು. ಒಬ್ಬಳು 13 ವರ್ಷದ ಹುಡುಗಿ ಆ ಸ್ಕೂಲು ಅಥವಾ ಮನೆಯಿಂದ ಹೊರಡಬೇಕಾದ್ರೆ ಆಟೋಗೆ ಕೈ ಹಾಕಿದ್ದಾಳೆ, ಅಡ್ಡ ಅಂದರೆ ಸ್ಟಾಪಿಗೆ ಇಳಿಯೋಕ್ಕೆ. ಆಗ ಆಟೋ ವ್ಯಕ್ತಿ ಏನು ಮಾಡಿದ್ದಾನೆ, ಹಿಂದೆ ಸೀಟ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಅವನ ತಲೆಗೆ ಅವತ್ತು ಎಷ್ಟು ವಿಷ ಕೂತಿತ್ತಂತ ಅಂದರೆ, ಅವನು ಆ ಹುಡುಗಿ ಹೇಳೋರು ಸ್ಟಾಪಿಗೆ ಬಿಟ್ಟಿಲ್ಲ. ಆ ಹುಡುಗಿನ ಕರ್ಕೊಂಡು ಅವನಿಗೆ ಗೊತ್ತಿರೋ ಒಂದು ಹೋಟೆಲ್ ಬ್ರೋಕರ್ ಹತ್ರ ಹೋಗಿ ಆ ಹುಡುಗಿನ ತೋರಿಸಿ ಮಾತುಕತೆ ಮಾತಾಡಿ ಡೀಲ್ ಕೊನೆಗೆ ಮುಗಿಸೇ ಬಿಡ್ತಾನೆ ನೋಡಿ. ಹೇಗೆ 50-100 ರೂಪಾಯಿಗೆ ಕಷ್ಟಪಟ್ಟು ದುಡಿಯೋ ಆಟೋ ಚಾಲಕ ಹೀಗೆ ಮಾಡ್ತಾನೆ ಅಂದರೆ ನಿಮ್ಗೆ ನಂಬೋಕ್ಕಾಗತ್ತಾ? ಇಲ್ಲ ಅಂದರೆ ಅದು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಆಟೋ ವ್ಯವಸ್ಥೆಯಲ್ಲಿ ಬಂದಿದ್ದೋ ಏನು? ಅದೆಲ್ಲ ಇನ್ನೂ ತನಿಖೆ ನಡೀತಿದೆ. ಯಾಕೆಂತಂದರೆ ಕಳ್ಳರು ಕೂಡ ಆಟೋ ಈಗ ಡೈಲಿ ಆ ಹುಡುಗಿ ಸ್ಕೂಲಿಗೆ ಹೊರಡ್ತಾ ಇದ್ದೆ ಒಂದೇ ಜಾಗದಲ್ಲಿ ಅಂದರೆ ಆ ಪ್ಲೇಸ್ ನೋಡ್ಕೊಂಡು ಬರೋ ಸಾಧ್ಯತೆ ಕೂಡ ಇರುತ್ತೆ. ಅದು ಈ ವ್ಯಕ್ತಿ ಹೇಗೆ ಅಂತ ಇನ್ನೂ ತನಿಖೆ ನಡೀತಿರೋದ್ರಿಂದ ಗೊತ್ತಾಗ್ತಿಲ್ಲ. ತದನಂತರ ಏನಾಗ್ತದೆ, ಆ ಹುಡುಗಿ ಹೋಟೆಲ್ ಅವನಿಗೆ ಸಿಕ್ಕಿರೋದ್ರಿಂದ ಈ ಹುಡುಗಿ ಕಮ್ಮಿ ಇತ್ತೇನೋ, ಒಂದೇ ಹುಡುಗಿಗೆ 30 ಜನ ಪುರುಷರು ಆ ರೂಮ್ನಲ್ಲಿ ಸೇರಿಕೊಂಡು ಅತ್ಯಾಚಾರ ಮಾಡ್ತಾರೆ ನೋಡಿ. ಹೇಗೆ ಅಷ್ಟು ಟಾರ್ಚರ್ 5 ದಿವಸ ಕಂಟಿನ್ಯೂಸ್ ಅತ್ಯಾಚಾರ ಮಾಡಿದ್ದಾರೆ. ಈ ಪುರುಷರ ದಾಖಲೆಗಳಲ್ಲಿ 30 ಜನ 5 ದಿವಸ, ಇದೇ ನೋಡಿ ಹೊಸ ಸೃಷ್ಟಿ. ಯಾವ ರೀತಿ ಒಂದು ನಮ್ಮ ಪುರುಷ ಸಮಾಜದಲ್ಲಿ ಈ ಥರ ಒಂದು ಕಳಕಳಿಯನ್ನು ನಾವು ನೋಡಬೇಕಾಗುತ್ತೆ ಇಂಥ ಟೈಮಲ್ಲಿ ಅಂತ. ಯಾಕೆಂದರೆ ನಾವು ಇತ್ತೀಚೆಗೆ ನೋಡೋದಾದರೆ ಬರೀ ಕೆಟ್ಟ ಸುದ್ದಿಗಳು, ಕೆಟ್ಟ ನ್ಯೂಸ್ಗಳು ಸಾಕಾಗಿದೆ. ಇನ್ನು ಅವು ಬಿಟ್ಟು ಬಂದರೆ ರಾಜಕೀಯ, ಏನು ಮಾಡಿದ್ರು ಎಲ್ಲ ಬರೀ ಇಂಥದ್ದೇ ನೋಡಿ ನೆಗೆಟಿವಿಟಿ ನಮ್ಮ ಮೈಂಡಲ್ಲಿ ತುಂಬಿಕೊಂಡಿದೆ. ಸದ್ಯಕ್ಕೆ ಆಟೋ ಚಾಲಕ ಆರೋಪಿ ಎಲ್ಲರೂ ಕೂಡ ಬಂಧನ ಆಗಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ತನಿಖೆ ನಡೀತಿದೆ. ನಿಮ್ಗೇನು ಅನಿಸುತ್ತೆ ವೀಕ್ಷಕರೇ, ಇವ್ರಿಗೆ ಯಾವ ಶಿಕ್ಷೆ ಕೊಡ್ಬೋದು ಕೋರ್ಟ್ ಅವರು? ಅಂದರೆ ಗಲ್ಲು ಶಿಕ್ಷೆ ಕೊಡಬೇಕಾ, ಜೀವವಿದ್ಯೆ ಶಿಕ್ಷೆ ಕೊಡಬೇಕಾ, ಅಥವಾ 10-15 ವರ್ಷದ ಜೈಲು ಕೊಡಬೇಕಾ? ಏನನ್ಸುತ್ತೆ ನಿಮಗೆ? ತಪ್ಪದೇ ಕಮೆಂಟ್ ಮಾಡಿ ನೋಡೋಣ. ಇನ್ನೂ ತನಿಖೆ ನಡೀತಿರೋದ್ರಿಂದ ಅವ್ರಿಗಂತೂ ಹೊರಗಡೆ ಬಿಡಲ್ಲ. ಪಕ್ಕಾ ಅವ್ರಿಗೇನಾದರೂ ಆ್ಯಕ್ಷನ್ ತೊಗೊತಾರೆ. ಅದಕ್ಕೋಸ್ಕರ ನಾನು ಕೂಡ ಕಾಯ್ತೀನಿ. ಹಾಗೆ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ತಪ್ಪದೇ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಕೂಡ ಒತ್ತಿ. ಧನ್ಯವಾದ.